ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಇದು ರೀಡ್ ಎನ್ ಸಿ ಆರ್ ಟಿ ಅಲಾಂಗ್ ವಿತ್ ಮೀ ಸೀರೀಸಲ್ಲಿ ಕೊನೆಯ ವಿಡಿಯೋ, ಲಾಸ್ಟ್ ವಿಡಿಯೋ. ಆಲ್ 13 ಚಾಪ್ಟರ್ಸ್ ಫಾರ್ ಸೆಕೆಂಡ್ ಪಿ ಯು ಸಿ ಈ ವರ್ಷ ಇರುವಂಥದ್ದು ರೆಡ್ಯೂಸ್ ಸಿಲೆಬಸ್ ಬಿಟ್ಟು ಇರುವಂಥ ಎಲ್ಲ ಚಾಪ್ಟರ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ಆ ಎಲ್ಲ ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನೋಡ್ಕೊಂಡು ಬನ್ನಿ. ಡೆಫಿನೆಟ್ಲಿ ಹೆಲ್ಪ್ ಆಗೋದ್ರಲ್ಲಿ ನಿಮಗೆ ಎರಡು ಡೌಟೇ ಇಲ್ಲ. ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್ಸು ಬಹಳಷ್ಟು ಮಿಸ್ ಆಗುವಂಥ ಚಾನ್ಸಸ್ ಇರ್ತದೆ. ಅವೆಲ್ಲವನ್ನು ಕೂಡ ಲೈನ್ ಬೈ ಲೈನ್ ಎಲ್ಲ ಚಾಪ್ಟರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಆಲ್ಡಿಹೈಡ್ ಕೀಟೋನ್ ಚಾಪ್ಟರ್ದಲ್ಲಿ ಡಿಲೀಟೆಡ್ ಸಿಲೆಬಸ್ ಏನೂ ಇಲ್ಲ. ಸೊ ಗೊತ್ತಿರಲಿ, ಸೊ ನಥಿಂಗ್ ಈಸ್ ಡಿಲೀಟೆಡ್ ಫ್ರಮ್ ದಿಸ್ ಚಾಪ್ಟರ್. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, 30 ಮಿನಿಟ್ಸ್ಗಿಂತ ಜಾಸ್ತಿ ಆಗ್ಬೋದು. ಸೊ ನಿಮಗೆ ಯಾವ ಪಾರ್ಟ್ ಬೇಕೋ ಆ ಪಾರ್ಟನ್ನು ನೋಡ್ಕೊಳ್ಳಿ. ಯಾಕಂದರೆ ಇದನ್ನು ಮತ್ತೆ ಕಟ್ ಮಾಡೋದ್ರಲ್ಲಿ ಎರಡು ಅರ್ಥ ಇಲ್ಲ. ಸೊ ಅದಕ್ಕಾಗಿ ನಾನು ಅದನ್ನು ಕಟ್ ಮಾಡೋದು ಇಲ್ಲ. ಸೊ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ಡಿಹೈಡ್ಸ್ ಹಿಯರ್, ಕೀಟೋನ್ಸ್ ಹಿಯರ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹಿಯರ್. ಅದರ ಡೆರಿವೇಟಿವ್ಸ್ ಅಂತ ಏನು ನಾವು ಹೇಳ್ತೀವಿ, ಆ್ಯಸಿಡ್ ಹಲೈಡ್ ಮತ್ತು ಆ್ಯಸಿಡ್ ಹ್ಯಾನೈಡ್ರೈಡ್ ಇದೆ, ಬಟ್ ನಮ್ಮ ಸಿಲೆಬಸ್ಸಿಗೆ ಡೀಟೇಲ್ ಆಗಿ ಇಲ್ಲ. ಸೊ ಫಸ್ಟ್ ಪೇಜಲ್ಲಿ ಏನೂ ಕೂಡ ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಎಕ್ಸಾಮಿಗೆ ಕೇಳುವಂಥ ಚಾನ್ಸಸ್ಸು ಕೂಡ ಇಲ್ಲ. ಸೆಕೆಂಡ್ ಕೇಸ್ ಒಳಗೆ ಜಸ್ಟ್ ಯು ರಿಮೆಂಬರ್ ದ್ಯಾಟ್ ವೆನಿಲಿನ್ ಅಂದರೆ ವೆನಿಲಾ ಬೀನ್ಸಿಂದ ಬರುವಂಥದ್ದು, ಸ್ಯಾಲಿಸಿಲಾಲ್ಡಿಹೈಡ್ ಫ್ರಮ್ ಮೀಡೋ ಸ್ವೀಟ್, ಸೊ ಸಿನಮಾಲ್ಡಿಹೈಡ್ ಫ್ರಮ್ ಸಿನ್ನಮಾನ್. ಸೊ ಇದು ಕೂಡ ಬರುವಂಥ ಚಾನ್ಸಸ್ ಅಂದರೆ ಸಿನ್ನಮಾನಿಂದ ಸಿಗುವಂಥದ್ದು. ಸೊ ಈ ಒಂದಷ್ಟು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇವೆಲ್ಲ ಸ್ಟ್ರಕ್ಚರ್ಸ್, ಈ ಸ್ಟ್ರಕ್ಚರ್ಸ್ಗಳನ್ನ ಕೇಳೋದಿಲ್ಲ, ಡೋಂಟ್ ವರಿ. ಸೊ ಡೆಫಿನೆಟ್ಲಿ ದೇ ವಿಲ್ ನಾಟ್ ಆಸ್ಕ್. ದೆನ್ ನಾಮನ್ಕ್ಲೇಚರ್ ಆಫ್ ಆಲ್ಡಿಹೈಡ್ ಕೀಟೋನ್ಸ್ದಲ್ಲಿ, ಸೊ ಈ ನಾಮನ್ಕ್ಲೇಚರ್ಸ್ ಏನಿದೆ ಇವನ್ನೆಲ್ಲ ಕರೆಕ್ಟಾಗಿ ಓದಿಟ್ಕೊಂಡಿರಿ. ಸೊ ಇಲ್ಲಿ ಬೆಸ್ಟ್ ಅಂತಂದರೆ ಇಲ್ಲಿ ಏನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಸೊ ಇಲ್ಲೇನು ಯಾವ್ಯಾವ ನಾಮನ್ಕ್ಲೇಚರ್ ಕೊಟ್ಟಿದ್ದಾರೆ ಇವೆಲ್ಲ ನಾಮನ್ಕ್ಲೇಚರ್ನ ಕರೆಕ್ಟಾಗಿ ಓದ್ರಿ, ಪ್ರಿಪೇರ್ ಆಗಿರಿ. ಯಾಕಂದರೆ ಯಾವುದನ್ನು ಬೇಕಾದರೂ ಕೇಳ್ಬೋದು. ಸೊ ಅದರ ಜೊತೆಗೆ ಈ ಒಂದು ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ ನಾಮನ್ಕ್ಲೇಚರ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ 1 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ಗಳು ಇರ್ತದೆ. ಸೊ ಕೀಟೋನ್ ಆದರೂ ಅಷ್ಟೇ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆದರೂ ಅಷ್ಟೇ, ಇವೆಲ್ಲವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಯಾವುದಾದ್ರೂ ಒಂದನ್ನು 1 ಮಾರ್ಕ್ಸ್ಗೆ ಕೇಳಬಹುದು. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ದ ಕಾರ್ಬೋನಿಲ್ ಗ್ರೂಪ್, ಇದರಲ್ಲಿ ಅಂತ ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ, ಪ್ಲಸ್ ಸಿಂಪಲ್ಲಾಗಿ ರೀಡ್ ಮಾಡಿ. ಸೊ ಅದಾದಮೇಲೆ ಬಂದುಬಿಟ್ಟು ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂತ ಬಂದರೆ ಡಿಹೈಡ್ರೇಷನ್, ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ ಆಗಲಿ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಆಗಲಿ ಆಲ್ರೆಡಿ ಆಲ್ಕೋಹಾಲ್ ಫಿನಾಲ್ಸ್ ಚಾಪ್ಟರ್ದಲ್ಲಿ ಡಿಸ್ಕಸ್ ಆಗಿರ್ತದೆ. ಅದಕ್ಕಾಗಿ ಅಲ್ಲಿ ಆ ಕ್ವಶನನ್ನು ಕೇಳ್ತಾರೆ ಹೊರತು ಇದರಲ್ಲಿ ಕೇಳುವಂಥ ಚಾನ್ಸಸ್ ಇರೋದಿಲ್ಲ. ಅದಾದಮೇಲೆ ಓಝೋನಾಲಿಸಿಸ್ ಆಫ್ ಅಲ್ಕೀನನ್ನು ಲಾಸ್ಟ್ ಇಯರ್ ಕೇಳಿದ್ದ ಆಗಿರೋದಕ್ಕೆ, ಸೊ ಅಂದರೆ ಲಾಸ್ಟ್ ಇಯರ್ ಹೈಡ್ರೋಕಾರ್ಬನ್ ಚಾಪ್ಟರ್ದಲ್ಲಿ ಅಲ್ಕೀನ್ ಪಾರ್ಟಲ್ಲಿ ಇರೋದಕ್ಕೆ ಈ ವರ್ಷ ಇಲ್ಲಿ ಕೂಡ ಕೇಳುವಂಥ ಚಾನ್ಸಸ್ ಇಲ್ಲ. ಹೈಡ್ರೇಷನ್ ಆಫ್ ಅಲ್ಕೈನ್ಸು ಕೂಡ ಆಲ್ರೆಡಿ ನಾವು ಇನ್ ಕೇಸ್ ಆಫ್ ದಿ ಆಲ್ ಅದರ್ ರಿಯಾಕ್ಷನ್, ಇಲ್ಲಿ ಹೈಡ್ರೇಷನ್ ಆಫ್ ಅಲ್ಕೈನ್ಸ್ ಅಂತ ನಾವು ಲಾಸ್ಟ್ ಇಯರ್ ಇಥೈನಲ್ಲಿ ಕಲ್ತಿದ್ವಿ, ಯೂನಿಟ್ 13 ಕ್ಲಾಸ್ 11 ಅಂದರೆ ಅಲ್ಕೈನ್ಸ್ ಪಾರ್ಟಲ್ಲಿ. ಅದು ಕೂಡ ಯಾವುದೇ ರೀತಿ ಕ್ವಶನನ್ನು ಫ್ರೇಮ್ ಮಾಡೋದಿಲ್ಲ. ಇಂಪಾರ್ಟೆಂಟ್ ಅಂದರೆ ಇದು ಎಲ್ಲ ನೇಮ್ಡ್ ರಿಯಾಕ್ಷನ್ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಅದರಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಂದರೆ ರೊಸೆನ್ಮಂಡ್ಸ್ ರಿಡಕ್ಷನ್, ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಸೈಲ್ ಕ್ಲೋರೈಡಿಂದ ಪ್ರಿಪೇರ್ ಮಾಡುವಂಥದ್ದು. ಸೊ ಕೆಟಾಲಿಸ್ಟ್ ಯಾವುದಂತ ಕೇಳ್ಬೋದು, ಹೈಡ್ರೋಜನೇಟೆಡ್ ಆ್ಯಸಿಡ್ ಕ್ಲೋರೈಡ್, ದಟ್ ಇಸ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ನೈಟ್ರೈಲ್ಸಲ್ಲಿ ಸ್ಟೀಫನ್ಸ್ ರಿಯಾಕ್ಷನ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಡೈಬಾಲ್ ಎಚ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. RCN ಕನ್ವರ್ಷನ್ ಟು RCHO. ಸೊ ವಾಟ್ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕೇಳ್ಬೋದು. ಡೈಬಾಲ್ ಎಚ್ ಅಂತ ಬರೀಬೇಕಾಗ್ತದೆ, ಅಂದರೆ ಡೈಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್ ಅಂತೇಳಿ ಬರೀಬೇಕಾಗ್ತದೆ. ಅದಾದಮೇಲೆ ಈ ರೀತಿ ಒಂದು ರಿಯಾಕ್ಷನ್ ಕೊಟ್ಟುಬಿಟ್ಟು ಎಲ್ಲ ಯಾವ್ಯಾವ ರಿಯಾಕ್ಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, NCERTಯಲ್ಲಿ ಇದೆ, ಆ ರಿಯಾಕ್ಷನ್ಸನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ. ಅದನ್ನು ಬಿಟ್ಟು ಬೇರೆ ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ಕೇಸ್ ಒಳಗೆ ನೋಡಿ, ಸಯನೈಡ್, ಒನ್ಸ್ ಅಗೇನ್ ಸಯನೈಡ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ಇಲ್ಲಿ ನೋಡ್ಬೋದು ಡಬಲ್ ಬಾಂಡ್ ಎಲ್ಲೂ ಕೂಡ ಇಲ್ಲಿ ಶಿಫ್ಟ್ ಆಗ್ತಾ ಇಲ್ಲ, ಅಂದರೆ ಚೇಂಜ್ ಆಗ್ತಾ ಇಲ್ಲ. ಡಬಲ್ ಬಾಂಡ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟೆಡ್ ಬೈ ಡೈಬಾಲ್ ಎಚ್. ದೆನ್ ಈ ಕೇಸ್ ಒಳಗೆ ನೋಡಿ, ಎಸ್ಟರ್ಸ್ ಆಲ್ಸೋ ಕ್ಯಾನ್ ಬಿ ರೆಡ್ಯೂಸ್ ಟು ಆಲ್ಡಿಹೈಡ್ ಬೈ ಯೂಸಿಂಗ್ ಡೈಬಾಲ್ ಎಚ್. ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಎಸ್ಟರ್ಸಲ್ಲಿ ಈ ಪಾರ್ಟ್ ನೋಡ್ಬೋದು, ಇದು ಎಚ್ ಆಗಿ ಕನ್ವರ್ಟ್ ಆಗಿದೆ ಇಲ್ಲಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹೈಡ್ರೋಕಾರ್ಬನ್ನಲ್ಲಿ ಅಂತ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಫಸ್ಟ್ ಪಾರ್ಟ್ ಏನು ಇಂಪಾರ್ಟೆಂಟ್ ಇಲ್ಲ, ಮಿಥೈಲ್ ಬೆನ್ಸಿನ್. ಸೊ ಅದರಲ್ಲಿ ಇದು ಇಂಪಾರ್ಟೆಂಟ್, ಕ್ರೋಮೈಲ್ ಕ್ಲೋರೈಡ್. ಕ್ರೋಮೈಲ್ ಕ್ಲೋರೈಡ್ ಬೈ ಯೂಸಿಂಗ್, ಇದು ನಾವು ಇಟಾರ್ಡ್ಸ್ ರಿಯಾಕ್ಷನ್ ಅಂತ ಏನು ಹೇಳ್ತೀವಿ. ಕ್ರೋಮೈಲ್ ಕ್ಲೋರೈಡ್ ಆಕ್ಸಿಡೈಸಸ್ ದಿಸ್ ಟಾಲ್ವಿನ್ ಟು ಫಾರ್ಮ್ ದಿಸ್ ಬೆನ್ಸಾಲ್ಡಿಹೈಡ್. ಇಂಪಾರ್ಟೆಂಟ್ ಇಟಾರ್ಡ್ಸ್ ರಿಯಾಕ್ಷನ್. ಇದು 3ನೇ ರಿಯಾಕ್ಷನ್, ಇದು ವೆರಿ ಇಂಪಾರ್ಟೆಂಟ್, 3ನೇ ನೇಮ್ಡ್ ರಿಯಾಕ್ಷನ್. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನೇನು ಅಂಥ ಒಂದು ಇಂಪಾರ್ಟೆಂಟ್ ಅಂತ ಏನಿಲ್ಲ, ಇದು ಕೂಡ ಅಂಥ ಇಂಪಾರ್ಟೆಂಟ್ ಏನಿಲ್ಲ. ಸೊ ಬಟ್ ಇದು ಇಂಪಾರ್ಟೆಂಟ್ 4th ನೇಮ್ಡ್ ರಿಯಾಕ್ಷನ್ ಇದು. ಗಟರ್ಮನ್ ಕೋಚ್ ರಿಯಾಕ್ಷನ್. ಇದರೊಳಗೆ ರಿಯಾಕ್ಟೆಂಟ್ ಯಾವುದಂತ ಕೇಳ್ಬೋದು, ಕೆಟಾಲಿಸ್ಟ್ ಯಾವುದಂತ ಕೇಳ್ಬೋದು, ಅಥವಾ ರಿಯೇಜೆಂಟ್ ಯಾವುದಂತ ಕೇಳ್ಬೋದು. ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ HCl, ಸೊ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ AlCl3 ಆ್ಯಂಡ್ CuCl ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ರಿಮೆಂಬರ್ ದ್ಯಾಟ್.
ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಅದಾದಮೇಲೆ ಅಸೈಲ್ ಕ್ಲೋರೈಡ್ ಒಂದು ಸಾರಿ ಕೇಳ್ಬೋದು. ಸೊ ಟ್ರೀಟ್ಮೆಂಟ್ ಆಫ್ ಅಸೈಲ್ ಕ್ಲೋರೈಡ್ ವಿತ್ ಡೈಅಲ್ಕೈಲ್ ಕ್ಯಾಡ್ಮಿಯಮ್, ಇಲ್ಲಿ ನೋಡ್ಬೋದು ಅಸೈಲ್ ಕ್ಲೋರೈಡ್ ಇದು. ಸೊ ಅಸೈಲ್ ಕ್ಲೋರೈಡ್ ವಿತ್ ಡೈಅಲ್ಕೈಲ್ ಕ್ಯಾಡ್ಮಿಯಮ್. ಈ ಡೈಅಲ್ಕೈಲ್ ಕ್ಯಾಡ್ಮಿಯಮನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಮೇಲ್ಗಡೆ ಕೊಟ್ಟಿದ್ದಾರೆ. ಸೊ ಇದು ಈ ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ, ಕೇಳ್ಬೋದು 1 ಮಾರ್ಕ್ಸ್ಗೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದು ಇನ್ನೊಂದು ಸಯನೈಡ್ ವಿತ್ ಸಯನೈಡ್ ರಿಯಾಕ್ಷನ್ ವಿತ್ ದ ಅಲ್ಕೈಲ್ ದಿಸ್ ಗ್ರಿಗ್ನಾರ್ಡ್ ರಿಯಸೆಂಟ್ ಫಾರ್ಮಿಂಗ್ ಕೀಟೋನ್, ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದನ್ನು ಒಂದು ಸಾರಿ ಕೇಳಿದ್ದಿದೆ. ಸೊ ಫ್ರೀಡಲ್ ಕ್ಲಾಸ್ ಅಸೈಲೇಷನ್ ನೇಮ್ಡ್ ರಿಯಾಕ್ಷನ್ ಇದು ಕೂಡ ಮತ್ತೆ. ಸೊ ಈ ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಕನ್ವರ್ಷನ್ನ ನೀವು ಆ್ಯಸ್ ಇಟ್ ಈಸ್ ಪ್ರಾಕ್ಟೀಸ್ ಮಾಡಲೇಬೇಕಂತೇನಿಲ್ಲ. ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ದ ಕ್ವಶನ್ ಈಸ್ ವೆರಿ ಲೆಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಿರಿ ಅಂತಂದರೆ ಇಟ್ಸ್ ವೆರಿ ಗುಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ನೋ ಡೌಟ್ ಇನ್ ಇಟ್, ರೈಟ್? ರಿಮೆಂಬರ್. ದೆನ್ ಫಿಸಿಕಲ್ ಪ್ರಾಪರ್ಟೀಸ್ದೊಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಮಿಥನಾಲ್ ಈಸ್ ಗ್ಯಾಸ್ ಎಟ್ ರೂಮ್ ಟೆಂಪ್ರೇಚರ್ ಅನ್ನೋದು, ಇಥನಾಲ್ ಈಸ್ ಲಿಕ್ವಿಡ್ ಅನ್ನೋದು, ಅದರ್ ಅಲ್ಡಿಹೈಡ್ ಕೀಟೋನ್ಸ್ ಆರ್ ಸಾಲಿಡ್ ಲಿಕ್ವಿಡ್ ಆರ್ ಸಾಲಿಡ್ ಎಟ್ ರೂಮ್ ಟೆಂಪ್ರೇಚರ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್ ಆಫ್ ಹೈಯರ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಈಥರ್ಸ್ ಆಫ್ ಕಂಪೇರೇಬಲ್ ಮಾಲಿಕ್ಯುಲರ್ ಮಾಸ್ ಅನ್ನೋದು ನೆನಪಿರಲಿ. ಡ್ಯೂ ಟು ದ ವೀಕ್ ಅಸೋಸಿಯೇಷನ್ ಇನ್ ಅಲ್ಡಿಹೈಡ್ ಆ್ಯಂಡ್ ಕೀಟೋನ್ಸ್ ಅರೈಸಿಂಗ್ ಔಟ್ ಆಫ್ ಡೈಪೋಲ್ ಇಂಟ್ರಾಕ್ಷನ್. ಅಂದರೆ ಕಂಪೇರ್ ಟು ಹೈಡ್ರೋಕಾರ್ಬನ್ ಅಲ್ಡಿಹೈಡ್ ಕೀಟೋನ್ಸ್ದೊಳಗೆ ಡೈಪೋಲ್ ಇಂಟ್ರಾಕ್ಷನ್ ಜಾಸ್ತಿ ಇರೋದಕ್ಕೆ ಸೊ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇರ್ತದೆ. ಇಲ್ಲಿ ನೋಡ್ಬೋದು ನೀವು ಎನ್ ಬ್ಯೂಟೇನ್ ಆಗಲಿ ಮಿಥಾಕ್ಸಿ ಮೀಥೇನ್ ಆಗಲಿ 58-60 ಇದೆ. ಸೊ ಇಲ್ಲಿ ಪ್ರೊಪನಾಲ್ ನೋಡಿ, ಪ್ರೊಪನಾಲ್ 58 ಇದೆ. ಸೊ ಎಸಿಟೋನ್ 58 ಇದೆ. ಪ್ರೊಪನ್ 1-ಆಲ್ 60 ಇದೆ. ಸೊ ಲೈಕ್ ದ್ಯಾಟ್. ಸೊ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ದ ಲೋವರ್ ದ್ಯಾನ್ ದೋಸ್ ಆಫ್ ಅಲ್ಕಾಲ್ ಸಿಮಿಲರ್ ಟು ಮಾಲಿಕ್ಯುಲರ್ ಮಾಸ್ ಡ್ಯೂ ಟು ದ ಎಬ್ಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ರಿಮೆಂಬರ್, ಬಾಯ್ಲಿಂಗ್ ಪಾಯಿಂಟ್ಸ್ ಕಡಿಮೆ ಇರ್ತದೆ. ಬಾಯ್ಲಿಂಗ್ ಪಾಯಿಂಟ್ಸ್ ಯಾಕೆ ಕಡಿಮೆ ಇರ್ತದೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಎಬ್ಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂಥೇಳಿ ನಾವು ಹೇಳ್ಬೋದು. ಈ ಪಾರ್ಟನ್ನು ಓದಿಟ್ಕೊಂಡಿರಿ. ಅದಾದಮೇಲೆ ಲೋವರ್ ಮೆಂಬರ್ ಆಫ್ ಅಲ್ಡಿಹೈಡ್ ಕೀಟೋನ್ ಸಚ್ ಆಸ್ ಮಿಥನಾಲ್, ಇಥನಾಲ್, ಪ್ರೊಪನೋನ್ ಮಿಸಿಬಲ್ ವಿತ್ ವಾಟರ್. ಮಿಸಿಬಲ್ ಅಂತಂದರೆ ಸಾಲಿಬಲ್ ವಿತ್ ವಾಟರ್, ದಟ್ ಈಸ್ ಬಿಕಾಸ್ ದೇ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ದ ವಾಟರ್ ಅನ್ನೋದು ನೆನಪಿರಲಿ. However, solubility of aldehyde and ketone decreases rapidly on increasing the length of the alkyl chain ಅನ್ನೋದು ನೆನಪಿರಲಿ. So aldehyde ketones are fairly soluble in organic solvents such as benzene. The lower aldehyde have sharp pungent odor, ಅದೇನು ಇಂಪಾರ್ಟೆಂಟ್ ಇಲ್ಲ. As the size of the molecule increases, odor becomes less pungent and more fragrant. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್, ಬೆಂಜೋಯಿಕ್ ಆ್ಯಸಿಡ್ ಎಲ್ಲ ನೋಡಿದರೆ ಮೋರ್ ಫ್ರಾಗ್ರೆಂಟ್ ಇರ್ತದೆ ಕಂಪೇರ್ ವಿಚ್ ಇಸ್ ನಾಟ್ ಅ ಪಂಜೆಂಟ್ ಓಡರ್. ಇದು ಅಂಥ ಏನು ಇಂಪಾರ್ಟೆಂಟ್ ಅಂತೇನಿಲ್ಲ, ಬಟ್ ಬಯಾಲಜಿ ದಿಸ್ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ದೆನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಾಗ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಈ ಮೆಕ್ಯಾನಿಸಮ್ ಏನು ಅವಶ್ಯಕತೆ ಇಲ್ಲ, ಬಟ್ ಇದು ಇಂಪಾರ್ಟೆಂಟ್. ರಿಯಾಕ್ಟಿವಿಟಿ 2 ಮಾರ್ಕ್ಸ್ಗೆ ಕೇಳಿದ್ದಿದೆ. ಅಲ್ಡಿಹೈಡ್ಸ್ ಆರ್ ಜನರಲಿ ಮೋರ್ ರಿಯಾಕ್ಟಿವ್ ದ್ಯಾನ್ ಕೀಟೋನ್ ಇನ್ ಎಡಿಷನ್ ರಿಯಾಕ್ಷನ್ ಡ್ಯೂ ಟು ಒನ್ ಈಸ್ ಸ್ಟೀರಿಕ್ ಇಫೆಕ್ಟ್, ಇನ್ನೊಂದು ಎಲೆಕ್ಟ್ರಾನಿಕ್ ರೀಸನ್. ರಿಮೆಂಬರ್, ಸ್ಟೀರಿಕಲಿ ದ ಪ್ರೆಸೆನ್ಸ್ ಆಫ್ 2 large group substituent in ketone hinders the approach of the nucleophile to carbonyl carbon than in aldehyde. Important point, remember that. Electronic part antandre aldehydes are more reactive than ketone because of 2 alkyl group reduce the electrophilicity of the carbon, which is more effective than in the former. Andre aldehydes are more reactive than ketone. 2 reasons andre ಒಂದು ಸ್ಟೀರಿಕ್ ರೀಸನ್, ಇನ್ನೊಂದು ಎಲೆಕ್ಟ್ರಾನಿಕ್ ರೀಸನ್ ಅನ್ನೋದು ನೆನಪಿರಲಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಪಾಯಿಂಟು ಎಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್ 3 ಮಾರ್ಕ್ಸ್ಗೆ ಮೆಕ್ಯಾನಿಸಮ್ ಕೇಳ್ತಾರೆ. ಸೊ ಫಸ್ಟ್ ಸ್ಟೆಪ್ ಇದು. ಸೊ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಇದು ಸಯನೈಡ್ ಅಡಿಷನ್. ಸೊ ಅದಾದಮೇಲೆ ಕಮಿಂಗ್ ಫ್ರಮ್ ಹಿಯರ್ ಟು ಹಿಯರ್ ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಇಂಪಾರ್ಟೆಂಟ್ 3 ಸ್ಟೆಪ್ ಮೆಕ್ಯಾನಿಸಮ್ ಕೇಳ್ಬೋದು, 3 ಮಾರ್ಕ್ಸಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ ಈಸ್ ಎಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್. ಉಳಿದಿದ್ದೇನಿದೆ ಎಡಿಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್. ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್, ಇದನ್ನು ಕೂಡ ಒಂದು ಸಾರಿ 1 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಿದೆ. ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್ ರಿಯಾಕ್ಟ್ ವಿತ್ ಕಾರ್ಬೋನಿಲ್ ಕಾರ್ಬನ್ ಟು ಫಾರ್ಮ್ ಅಡಕ್ಟ್ ವಿಚ್ ಆನ್ ಪ್ರೋಟಾನ್ ಟ್ರಾನ್ಸ್ಫರ್ ಫಾರ್ಮಿಂಗ್ ಬೈಸಲ್ಫೈಡ್ ಅಡಿಷನ್ ಕಂಪೌಂಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ದ ಹೈಡ್ರೋಜನ್ ಸಲ್ಫೈಡ್ addition compound is water soluble and can be converted back to the original carbonyl compound by treating it with dilute mineral acid or alkali ಅನ್ನೋದು ಇಂಪಾರ್ಟೆಂಟ್ ಗೊತ್ತಿರಲಿ. ದೆನ್ ಎಡಿಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಲ್ರೆಡಿ ಕ್ಲಾಸ್ 11 ಅಂದರೆ ಲಾಸ್ಟ್ ಯೂನಿಟ್ 11 ಆಲ್ಕೋಹಾಲ್ ಫಿನಾಲ್ಸ್ ಚಾಪ್ಟರ್ದಲ್ಲಿ ಕಲ್ತಿರ್ತೀವಿ. ಎಡಿಷನ್ ಆಫ್ ಆಲ್ಕೋಹಾಲಲ್ಲಿ ಅಲ್ಡಿಹೈಡ್ ರಿಯಾಕ್ಟ್ ವಿತ್ 1 equivalent ಆಫ್ ಮೊನೋಹೈಡ್ರಿಕ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಹೈಡ್ರೋಜನ್ ಕ್ಲೋರೈಡ್ ಟು ಫಾರ್ಮ್ alkoxy alcohol. ಇಲ್ಲಿ ನೋಡ್ಬೋದು ನೀವು alkoxy alcohol is going to form, so known as hemiacetals ಅಂತ ಕರಿತೀವಿ. ಇದು hemiacetals ಅಂತ ಕರಿತೀವಿ. give a zem dialkoxy compound known as acetals shown in the reaction. ಸೊ ಇನ್ನೊಂದು ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಿ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅಸಿಟಾಲ್ ಅಂತ ಕರಿತೀವಿ ನಾವು.
ಎಸಿಟಾಲ್ ಅಂತ ಕರಿತೀವಿ. ಅಂದರೆ ಜೈಮ್ ಡೈ ಅಲಾಕ್ಸಿ. ಜೈಮಿನಲ್ ಅಂತಂದರೆ 1 ಕಾರ್ಬನ್ ಮೇಲೆ 2 ಗ್ರೂಪ್ ಇರುವಂಥದ್ದು. ಇದು ಅಲ್ಕಾಕ್ಸಿ ಗ್ರೂಪ್, ಇದು ಒಂದೇ ಕಾರ್ಬನ್ ಮೇಲೆ ಇರೋದಕ್ಕೆ ಇದು ನಾವು ಜೆಮಿನಲ್ ಡೈ ಅಲ್ಕಾಕ್ಸಿ ಕಂಪೌಂಡ್ ಅಂತೇಳಿ ಕರಿತೀವಿ. ಸೊ ಎಸಿಟಾಲ್ ಫಾರ್ಮೇಷನ್ ಒಂದು ಸಾರಿ ರಿಯಾಕ್ಷನ್ ಕೇಳಿದ್ದಿದೆ ಇದನ್ನು. ಸೊ ಇಥಿಲೀನ್ ಗ್ಲೈಕಾಲ್ ಕೀಟಾಲ್, ಇದು ಕೀಟಾಲ್ ಫಾರ್ಮ್ ಅಂದರೆ ಕೀಟೋನಿಂದ ಬಂದಿರುವಂಥದ್ದು. ಎಸಿಟಾಲ್ ಫಾರ್ಮ್ ಎಸಿಟೋನಿಂದ ಬಂದಿರುವಂಥದ್ದು. ಸೊ ಅರ್ಥ ಮಾಡ್ಕೊಳ್ಳಿ, ಕೀಟೋನ್ಸ್ ರಿಯಾಕ್ಟ್ ವಿತ್ ಇಥಿಲೀನ್ ಗ್ಲೈಕಾಲ್ ಅಂಡರ್ ಸಿಮಿಲರ್ ಕಂಡೀಷನ್ ಟು ಫಾರ್ಮ್ ಸೈಕ್ಲಿಕ್ ಪ್ರಾಡಕ್ಟ್ ನೋನ್ ಆಸ್ ಇಥಿಲೀನ್ ಗ್ಲೈಕಾಲ್ ಕೀಟಾಲ್ is going to form. So important point is this: due to dry hydrogen chloride protonates the oxygen of the carbonyl compound and therefore increases the electrophilicity of the carbonyl compound. So ಅಂದರೆ why dry hydrogen chloride is used ಅಂತ ಕೇಳಿದರೆ ಈ ಪಾರ್ಟನ್ನು ಬರೀಬೇಕಾಗ್ತದೆ, ಗೊತ್ತಿರಲಿ. ಅದಾದಮೇಲೆ ಎಡಿಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡೆರಿವೇಟಿವ್. ಸೊ ಎಡಿಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಬಹಳ ಸಿಂಪಲ್ ಇಲ್ಲಿ. ಸೊ ಇಲ್ಲಿ NH2 ಒಂದು ಸಪ್ರೇಟ್ ಇಟ್ಬಿಟ್ಟು ನೀವೇನು ಇಲ್ಲಿ ಜಡ್ ಅಂತ ತಗೋತೀರಿ. ಈ ಜಡ್ ಪಾರ್ಟ್ ಇಲ್ಲೇನಿದೆ ನೋಡಿ, ಎಚ್ ಇದೆ, ಆರ್ ಇದೆ, OH, NH2, NH ಈ ರೀತಿ ಪಾಯಿಂಟ್ಸ್ ಏನಿದೆ. ಸೊ ಇದು ಯಾವ ರಿಯಾಕ್ಷನ್ ಬೇಕಾದರೂ ನಿಮಗೆ 2 ಮಾರ್ಕ್ಸ್ಗೆ ಕೇಳಬಹುದು. ಸ್ವಲ್ಪ ಡಿಫಿಕಲ್ಟ್ ಅಂತ ಆಗ್ತದೆ ಆವಾಗ. ಅಂದರೆ ಈಸಿ ಪೇಪರ್ ಅಂಥೇಳಿ ಆಗೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಬಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಭಾಳ ಸಿಂಪಲ್ ಇದೆ. ಒಂದು ಸಾರಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಅದಾದಮೇಲೆ ಇದು ಜನರಲ್ ರಿಯಾಕ್ಷನ್ ನಿಮಗೆ ನೋಡ್ಕೊಂಡು ಬಿಟ್ರಿ ಅಂತಂದರೆ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ವೆರಿ ಈಸಿಲಿ. ಸೊ ಅದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಕ್ಕೆ ನಾವು ಸ್ಕಿಪ್ಸ್ ಬೇಸ್ ಅಂತ ಕರಿತೀವಿ, ಸಬ್ಸ್ಟಿಟ್ಯೂಟೆಡ್ ಇಮೀನ್ ಅಂಥೇಳಿ. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ದೆನ್ ರಿಡಕ್ಷನ್ ಆಫ್ ಆಲ್ಕೋಹಾಲ್ಸ್ದೊಳಗೆ, ಸೊ ಇದನ್ನು ಆಲ್ರೆಡಿ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಇಲ್ಲಿ ಏನು ಕೇಳೋದಿಲ್ಲ. ಬಟ್ ಇದು ಇಂಪಾರ್ಟೆಂಟ್, ಕ್ಲೆಮನ್ಸನ್ಸ್ ರಿಡಕ್ಷನ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದಂತ ಕೇಳ್ಬೋದು, ಜಿಂಕ್ ಅಮಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl. ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಇದನ್ನಷ್ಟೇ ಕೇಳಿದರೆ 2 ಮಾರ್ಕ್ಸ್ಗೆ ಕ್ಲೆಮನ್ಸನ್ಸ್ ರಿಡಕ್ಷನ್ ಅಂತ ಕೇಳ್ಬೋದು. ಅದೇ ರೀತಿ ಉಲ್ಫ್ ಕಿಶ್ನರ್ ರಿಡಕ್ಷನ್ ನೇಮ್ಡ್ ರಿಯಾಕ್ಷನ್ ಆಗಿರೋದಕ್ಕೆ 2 ಮಾರ್ಕ್ಸಿಗೆ ಸಪ್ರೇಟಾಗಿ ಕೇಳ್ಬೋದು. ಉಲ್ಫ್ ಕಿಶ್ನರ್ ರಿಡಕ್ಷನ್ದೊಳಗೆ ಯೂಸ್ ಮಾಡುವಂಥ ರೆಡ್ಯೂಸಿಂಗ್ ಏಜೆಂಟ್ ಯಾವುದಂತಂದರೆ ಹೈಡ್ರಝೀನ್ ಫಾಲೋಡ್ ಬೈ ಹೀಟಿಂಗ್ ವಿತ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇನ್ ಹೈ ಬಾಯ್ಲಿಂಗ್ ಸಾಲ್ವೆಂಟ್ ಸಚ್ ಆಸ್ ಇಥಿಲೀನ್ ಗ್ಲೈಕಾಲ್ ಇಸ್ ದ ರಿಯೇಜೆಂಟ್. ಸೊ ವೆರಿ ಇಂಪಾರ್ಟೆಂಟ್. ಹೈಡ್ರಝೀನ್ ಅಂದರೆ NH2 ಅದಾದಮೇಲೆ ಇಮೀನ್ ಫಾರ್ಮ್ ಆಗ್ತದೆ ನಿಮಗೆ. ಸೊ ಆಫ್ಟರ್ ದ್ಯಾಟ್ ರಿಮೆಂಬರ್ KOH ಇಥಿಲೀನ್ ಗ್ಲೈಕಾಲ್ ಜೊತೆ ಹೀಟ್ ಮಾಡಿದಾಗ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಉಲ್ಫ್ ಕಿಶ್ನರ್ ರಿಡಕ್ಷನ್ ಆಗಿ ಸೊ ಹೈಡ್ರೋಕಾರ್ಬನ್ ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ದ ಪ್ರಾಡಕ್ಟ್ ಇನ್ ದಿಸ್ ರಿಯಾಕ್ಷನ್ ಆ್ಯಂಡ್ ದಿಸ್ ರಿಯಾಕ್ಷನ್ ರಿಮೇನ್ಸ್ ಸೇಮ್. ಓನ್ಲಿ ದ ಡಿಫರೆನ್ಸ್ ಈಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಆರ್ ಗೋಯಿಂಗ್ ಟು ಗೆಟ್ CH2 ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ Hg ಅಮಲ್ಗಮ್, ದಟ್ ಇಸ್ ಜಿಂಕ್ ಅಮಲ್ಗಮ್ ಕಾನ್ಸಂಟ್ರೇಟೆಡ್ HCl. ಇಲ್ಲಿ ಹೈಡ್ರಝೀನ್ ಇನ್ ಪ್ರೆಸೆನ್ಸ್ ಆಫ್ KOH or ethylene glycol is the solvent. Oxidation so oxidation differs from ketone other reaction. Aldehydes are easily oxidized carboxylic acid to treatment of common oxidizing agent like nitric acid, potassium permanganate, potassium dichromate, etc. For even mild oxidizing agents, mainly toluene and Fehling solution can oxidize aldehyde. So ಈ ರೀತಿ aldehyde oxidized to ketones ಫಾರ್ಮ್ ಆಗ್ತದೆ. ಬಟ್ ಕೀಟೋನ್ಸ್ ಆರ್ ಜನರಲಿ ಆಕ್ಸಿಡೈಸ್ಡ್ ಅಂಡರ್ ವಿಗರಸ್ ಕಂಡೀಷನ್, ಅಂದರೆ ಸ್ಪೆಷಲ್ ಕಂಡೀಷನ್. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಇರಬೇಕು ಅಟ್ ಎಲಿವೇಟೆಡ್ ಟೆಂಪರೇಚರ್. ದೇರ್ ಆಕ್ಸಿಡೇಷನ್ ಪ್ರಾಡಕ್ಟ್ ಆಫ್ ಕಾರ್ಬನ್ ಬಾಂಡ್. ಸೊ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಅ ಡಿಫರೆಂಟ್ ಕಾರ್ಬಾಕ್ಸಿಲಿಕ್ ಆಸಿಡ್, ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ ವಿಚ್ ಈಸ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ದ ಪೇರೆಂಟ್ ಕೀಟೋನ್. ಸೊ ಅಂದರೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಸೊ ಕೀಟೋನನ್ನು ತೊಗೊಂಡ್ವಿ ಅಂತಂದರೆ ಸೊ RCOOH ಪ್ರಾಡಕ್ಟ್ ಬರ್ತದೆ, ಇಲ್ಲಿ RCOOH ಪ್ರಾಡಕ್ಟ್ ಬರ್ತದೆ, RCH2COOH ಪ್ರಾಡಕ್ಟ್ ಬರ್ತದೆ, RCH2COOH ಪ್ರಾಡಕ್ಟ್ ಬರ್ತದೆ. ಸೊ ಇಲ್ಲಿ ಕೂಡ ಇನ್ನೊಂದು ಪ್ರಾಡಕ್ಟ್ ಅಂತಂದರೆ RCOH ಆ್ಯಂಡ್ RCH2COOH ಪ್ರಾಡಕ್ಟ್ ಬರ್ಬೋದು. ಅಂದರೆ ಕ್ಲೀವೇಜ್ ಆಫ್ C1C2 ಬಾಂಡ್ ಆ್ಯಂಡ್ C2C3 ಬಾಂಡ್ ಅಂತ ಏನು ಕೊಟ್ಟಿದ್ದಾರೆ. ಅಂದರೆ ಮಿಕ್ಸ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ಬಟ್ ಅಲ್ಡಿಹೈಡ್ ಆಕ್ಸಿಡೈಸ್ ಆದಾಗ ಒಂದೇ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ ಅನ್ನೋದು ಇಂಪಾರ್ಟೆಂಟ್, ಗೊತ್ತಿರಲಿ. ಅದಾದಮೇಲೆ ಟಾಲನ್ಸ್ ಟೆಸ್ಟ್ ಆ್ಯಂಡ್ ಫೆಲಿಂಗ್ಸ್ ಟೆಸ್ಟ್ ಇಂಪಾರ್ಟೆಂಟ್. ಟಾಲನ್ಸ್ ರಿಯೇಜೆಂಟ್ ಏನಂತ ಕೇಳ್ಬೋದು. ಟಾಲನ್ಸ್ ರಿಯೇಜೆಂಟ್ ಅಂತಂದರೆ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಂತ ಬರೀಬೇಕು. 1 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ರಿಯಾಕ್ಷನನ್ನು ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ಗೆ. ಸೊ ಈ ರಿಯಾಕ್ಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫೇಲಿಂಗ್ಸ್ ಟೆಸ್ಟ್ ನೋಡಿ, ಫೇಲಿಂಗ್ ಸೊಲ್ಯೂಷನ್ ಯಾವುದು ಅಂತ ಕೇಳ್ಬೋದು. ಆ್ಯಕ್ಚುಲಿ ಫೇಲಿಂಗ್ ಸೊಲ್ಯೂಷನ್ ಅಂದರೆ ಹಿಯರ್ ದರ್ ಇಸ್ ಸೊಲ್ಯೂಷನ್ ಫೇಲಿಂಗ್ ಸೊಲ್ಯೂಷನ್ ಎ ಆ್ಯಂಡ್ ಫೇಲಿಂಗ್ ಸೊಲ್ಯೂಷನ್ ಬಿ. ಫೇಲಿಂಗ್ ಸೊಲ್ಯೂಷನ್ ಎ ಏನಿದೆ ಇಟ್ ಅಕ್ವಿಯಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಫೇಲಿಂಗ್ ಸೊಲ್ಯೂಷನ್ ಬಿ ಈಸ್ ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟಾರೇಟ್, ಅಂದರೆ ರೊಚೆಲ್ ಸಾಲ್ಟ್ ಅಂತ ಏನು ನಾವು ಕರಿತೀವಿ, ದಟ್ ಈಸ್. ಅಂದರೆ ಫೇಲಿಂಗ್ ಸೊಲ್ಯೂಷನ್ ಎ ಆ್ಯಂಡ್ ಬಿ ಅನ್ನು ಮಿಕ್ಸ್ ಮಾಡಿದಾಗ ಫೇಲಿಂಗ್ ಸೊಲ್ಯೂಷನ್ ಬರ್ತದೆ ನಿಮಗೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ರೌನ್ precipitate of Cu2O you are going to get. So that is explain the presence of aldehyde group and absence of ketone group. Nanpirli. So Tollens and Fehling solution reacts with aldehyde, not with the ketones. Then oxidation of methyl ketones by haloform reaction. Idu kuda bahala important, haloform reaction.
So in this particular case, ketones or aldehydes having at least one methyl group linked to the carbonyl carbon. One methyl group ಅಂದ್ರೆ ಈ ರೀತಿ one methyl group ಏನಿರ್ತದೆ, so which is oxidized by sodium hypohalite. Sodium hypohalite ಅಂದ್ರೆ NaOX. Sodium salts of carboxylic acid you are going to get having one carbon atom less than that of the carbonyl compound ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಕಾಣಬಹುದು ನಿಮಗೆ 3 ಕಾರ್ಬನ್ ಇದೆ, ಅಂದರೆ R ಅನ್ನೋದು ಒಂದು ಕಾರ್ಬನ್ ಅಂತ ಇಟ್ಕೊಳ್ಳಿ. 3 ಕಾರ್ಬನ್ ಆದರೆ ಇಲ್ಲಿ ನೋಡಿ 2 ಕಾರ್ಬನ್ ಕಂಪೌಂಡ್ ಉಳಿತು. ಸೊ ಒಂದು ಕಾರ್ಬನ್ ಇಲ್ಲಿ ಹ್ಯಾಲೋ ಫಾರ್ಮ್ ಅಂದರೆ ಕ್ಲೋರೋಫಾರ್ಮ್ ಇಫ್ ಇಟ್ ಇಸ್ Cl, ಬ್ರೋಮೋಫಾರ್ಮ್ ಇಫ್ ಇಟ್ ಇಸ್ Br ಆಗಿ ಹೊರಗೆ ಬರ್ತದೆ ಅನ್ನೋದು ಇಂಪಾರ್ಟೆಂಟ್. ಇಂತಹ ರಿಯಾಕ್ಷನಲ್ಲೂ ಕೂಡ ಯು ಕ್ಯಾನ್ ಸಿ ECS3 ರಿಯಾಕ್ಟ್ ಆಗ್ತಾ ಇಲ್ಲ, ECS3 ರಿಯಾಕ್ಟ್ ಆಗ್ತಾ ಇದೆ, ಹೌದಾ? ಸೊ ECS3 ರಿಯಾಕ್ಟ್ ಆಗಿ ಏನು ಬರ್ತಾ ಇದೆ, ನಮಗೆ ಸೋಡಿಯಂ ಸಾಲ್ಟ್ ಬರ್ತಾ ಇದೆ, ECS3 CHCl3 ಆಗಿ ಹೊರಗೆ ಹೋಗ್ತಾ ಇದೆ, ಯಾಕಂದರೆ ಇಲ್ಲಿ ನಾವು NaOClನ ತೊಗೊಂಡಿದ್ದೀವಿ. ಸೊ ಲೈಕ್ ದಿಸ್ ರಿಮೆಂಬರ್, ಅಂದರೆ ದಿಸ್ ಆಕ್ಸಿಡೇಷನ್ ಡಸ್ ನಾಟ್ ಅಫೆಕ್ಟ್ ದ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇನ್ ದ ಮಾಲಿಕ್ಯೂಲ್ ಅನ್ನೋದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ iodoform reaction is used in the sodium hypohalite is used for the detection of CS3CO group or CS3CHOH group which produce CS3CO group on oxidation ಅನ್ನೋದು ನೆನಪಿರಲಿ. ಅದಾದಮೇಲೆ ರಿಯಾಕ್ಷನ್ ಡ್ಯೂ ಟು ಅಲ್ಫಾ ಹೈಡ್ರೋಜನ್. ಅಲ್ಫಾ ಹೈಡ್ರೋಜನ್ ಅಂತಂದರೆ ಈ ರೀತಿ, ಇಲ್ಲಿ ಏನು ನಾವು ಕಾರ್ಬೋನಿಲ್ ಕಾರ್ಬನ್ ಇದೆ, ಇದಕ್ಕೆ ನಾವು ಅಲ್ಫಾ ಕಾರ್ಬನ್ ಅಂತ ಕರಿತೀವಿ, ಅದ್ರ ಮೇಲಿರುವಂಥ ಹೈಡ್ರೋಜನನ್ನು ಅಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ, right? So the aldehydes and ketones undergo number of reactions due to acidic nature of the alpha hydrogen ಅನ್ನೋದು important. The acidity of the alpha hydrogen atom carbonyl compound is less due to the strong electron withdrawing effect of the carbonyl group and resonance stabilization of the conjugate base. ಅಂದರೆ the meaning of this is acidity of the alpha hydrogen ಏನಿದೆ, that is due to electron accepting tendency of the oxygen here, carbonyl carbon. So because of that reason this will become acidic in nature. Remember, because of this acidic nature it can undergo aldol condensation. Important, aldehyde ketones are having at least one hydrogen, alpha hydrogen undergo reaction in presence of dilute alkali. ಎಲ್ಲಿ ನಮಗೆ ಡೈಲ್ಯೂಟ್ ಅಂತ ಕಾಣಿಸ್ತದೆ ಅದು ಅಲ್ಡಾಲ್ ಕಂಡೆನ್ಸೇಷನ್, ನೆನಪಿರಲಿ. ಸೊ ಬೀಟಾ ಹೈಡ್ರಾಕ್ಸಿ ಅಲ್ಡಿಹೈಡ್ಸ್ ಆರ್ ಬೀಟಾ ಹೈಡ್ರಾಕ್ಸಿ ಕೀಟೋನ್ಸ್ ಫಾರ್ಮ್ ಆಗ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ ಅಲ್ಡಾಲ್ ಕಂಡೆನ್ಸೇಷನ್. ಅಂದರೆ ಇದು ಅಲ್ಡಾಲ್, ಇದು ಅಂಡರ್ಗು ಕಂಡೆನ್ಸೇಷನ್ ಟು ಫಾರ್ಮ್ ಅಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಪ್ರೊಪೊನೋನ್ ಇದ್ರೂ ಕೂಡ ಯು ಕ್ಯಾನ್ ಸಿ, ಸೊ ಅಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಲೈಕ್ ದಿಸ್. ಇಂಪಾರ್ಟೆಂಟ್ ರಿಯಾಕ್ಷನ್ ಫಾರ್ 2 marks, ರಿಮೆಂಬರ್. ದೆನ್ ಇಂಪಾರ್ಟೆಂಟ್ ನೋಡಿ, name aldol is derived from the names of the two functional group, that is aldehyde and alcohol. Presence of product and aldol ketol readily loses water to give alpha beta unsaturated carbonyl compound is called as aldol condensation ಅನ್ನೋದು ಇಂಪಾರ್ಟೆಂಟ್. ಅದಾದಮೇಲೆ ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತಂದರೆ ಅಲ್ಡಾಲ್ ಕಂಡೆನ್ಸೇಷನ್ ಇಸ್ ಕ್ಯಾರಿಡ್ ಔಟ್ ಬಿಟ್ವೀನ್ 2 different aldehyde. ನೀವು ಇಲ್ಲಿ ನೋಡ್ಬೋದು ಸೇಮ್ ಅಲ್ಡಿಹೈಡನ್ನು ತೊಗೊಂಡಿದ್ದೀವಿ, ಇಲ್ಲಿ ಡಿಫ್ರೆಂಟ್ ಅಲ್ಡಿಹೈಡನ್ನು ತೊಗೊಂಡು ಮಾಡಿದಾಗ ನಮಗೆ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ ಬರ್ತದೆ, 4 ಪ್ರಾಡಕ್ಟ್ ಬರ್ತದೆ ಇದರೊಳಗೆ. ಒಂದು ಇದರ ಜೊತೆಗೆ ಇದೇ ರಿಯಾಕ್ಟ್ ಆಗಿ, ಇದರ ಜೊತೆಗೆ ಇದೇ ರಿಯಾಕ್ಟ್ ಆಗಿ, ಇನ್ನೊಂದು ಇದ್ರ ಜೊತೆಗೆ ಇದು, ಇದ್ರ ಜೊತೆಗೆ ಇದು ರಿಯಾಕ್ಟ್ ಆಗಿ ಬರುವಂತಹ 4 ಪ್ರಾಡಕ್ಟ್ಗಳು ನಮಗೆ ಇಲ್ಲಿ ಕಾಣಿಸ್ತದೆ. ಸೊ ಅಲ್ಡಾಲ್ ಕಂಡೆನ್ಸೇಷನ್, ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತ ಬಂದಾಗ, ಸೊ ಸೆಲ್ಫ್ ಅಲ್ಡಾಲ್ ನಾವು ಬರೆಯೋ ಅವಶ್ಯಕತೆ ಇಲ್ಲ, ಈ ಪ್ರಾಡಕ್ಟ್ ಅಷ್ಟೇ ನಾವು ಬರೆದು ತೋರಿಸ್ಬೋದು ಎಕ್ಸಾಮಲ್ಲಿ. ಅದಾದಮೇಲೆ ಇದು ಒಂದು ರಿಯಾಕ್ಷನ್ ನೋಡಿ, ಮೇಜರ್ ಬೆನ್ಸಾಲ್ ಅಸಿಟೋಫಿನೋನ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಇಲ್ಲಿ ನೋಡಿ, ಕೀಟೋನ್ಸ್ ವಿಚ್ ಈಸ್ ಹ್ಯಾವಿಂಗ್ ಅಲ್ಫಾ ಹೈಡ್ರೋಜನ್ ವಿಚ್ ಡಸ್ ನಾಟ್ ಹ್ಯಾವಿಂಗ್ ಅಲ್ಫಾ ಹೈಡ್ರೋಜನ್, ಇವೆರಡೂ ರಿಯಾಕ್ಷನ್ ಆಗಿ ಕ್ರಾಸ್ ಅಲ್ಡಾಲ್ ಪ್ರಾಡಕ್ಟ್ ಈ ರೀತಿ ನಮಗೆ ಬರಬಹುದು. ದೆನ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, CH3CH ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್ ವೈ ಅಂತ ಕೇಳ್ತಾರೆ, ದಟ್ ಈಸ್ ಡ್ಯೂ ಟು ಅಲ್ಫಾ ಹೈಡ್ರೋಜನ್ ಅಂತ ಹೇಳೋದು. ಬೆನ್ಸಾಲ್ಡಿಹೈಡ್ ವಿಲ್ ಡು ನಾಟ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್ ಗಿವನ್ ಅದರ್ ಗಿವ್ ರೀಸನ್ ಅಂತ ಕೇಳ್ತಾರೆ. ಸರ್ ದೆರ್ ಇಸ್ ನೋ ಅಲ್ಫಾ ಹೈಡ್ರೋಜನ್ ಅಂತ ಹೇಳೋದು. ಇಲ್ಲಿ ರಿವರ್ಸ್ ಇಟ್, ಇಲ್ಲಿ ಕೆನಿಜಾರೋಸ್ ರಿಯಾಕ್ಷನ್ ನೋಡಿ, ಕೆನಿಜಾರೋಸ್ ರಿಯಾಕ್ಷನ್ ವಿಚ್ ಡು ನಾಟ್ ಹ್ಯಾವ್ ಅಲ್ಫಾ ಹೈಡ್ರೋಜನ್ ವಿಲ್ ಅಂಡರ್ಗೋ ದಿಸ್ ರಿಯಾಕ್ಷನ್. ಅಂದರೆ ದ ಕೆನಿಜಾರೋಸ್ ರಿಯಾಕ್ಷನ್ ವಿಲ್ ಬಿ ಅಂಡರ್ಗೋನ್ ಬೈ ಓನ್ಲಿ ದೋಸ್ ವಿಚ್ ಡು ನಾಟ್ ಹ್ಯಾವ್ ಅಲ್ಫಾ ಹೈಡ್ರೋಜನ್. ಅಂದರೆ ಫಾರ್ಮಾಲ್ಡಿಹೈಡಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲ, ಬೆನ್ಸಾಲ್ಡಿಹೈಡಲ್ಲೂ ಕೂಡ ಅಲ್ಫಾ ಹೈಡ್ರೋಜನ್ ಇಲ್ಲ. ಇದರಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, 1 marks ಕ್ವಶನ್ ಯಾವ ರೀತಿ ಕೇಳ್ತಾರೆ, ಫಾರ್ಮಾಲ್ಡಿಹೈಡ್ ವಿಲ್ ಅಂಡರ್ಗೋ ಕೈನಜಾರೋಸ್ ರಿಯಾಕ್ಷನ್ ವೈ ಅಂತ ಕೇಳ್ತಾರೆ. ಯಾವಾಗ ಏನು ಬರೀಬೇಕು, ಸೊ ಫಾರ್ಮಾಲ್ಡಿಹೈಡ್ ಈಸ್ ಹ್ಯಾವಿಂಗ್ is do not having alpha hydrogen, hence it will undergo ಅಂತ ಬರೀಬೇಕು. ಬೆನ್ಸಾಲ್ಡಿಹೈಡ್ ವಿಲ್ ಅಂಡರ್ಗೋ ಕನಿಜಾರೋಸ್ ರಿಯಾಕ್ಷನ್ ವೈ ಅಂತ ಕೇಳಿದರೆ ಇಟ್ ಡು ನಾಟ್ ಕಂಟೇನ್ ಅಲ್ಫಾ ಹೈಡ್ರೋಜನ್, ಹೆನ್ಸ್ ಇಟ್ ವಿಲ್ ಅಂಡರ್ಗೋ ಅಂತ ಬರೀಬೇಕು. ಸಚ್ 1 marks ಕ್ವಶನ್ ದೇ ಕ್ಯಾನ್ ಆಸ್ಕ್. ಮತ್ತು ಇಲ್ಲಿ ರಿಯಾಕ್ಷನಲ್ಲಿ ಇವೆರಡೂ ಕೊಟ್ಬಿಟ್ಟು ಕಾನ್ಸಂಟ್ರೇಟ್ KOH ಕೊಟ್ಬಿಟ್ಟು ಇದನ್ನು A ಆ್ಯಂಡ್ B ಅಂತ ಕೇಳ್ಬೋದು. ಇದನ್ನು ಕೇಳಿದ್ದಿದೆ, ಇದನ್ನು A ಆ್ಯಂಡ್ B ಅಂತ ಕೇಳಿದ್ದಿದೆ, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳಿದ್ದಿದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬಂದಾಗ ಇದು ಒಂದೇ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ, ದಟ್ಸ್ ಬೆನ್ಸಾಲ್ಡಿಹೈಡ್ ಅಂಡರ್ಗೋ ನೈಟ್ರೇಷನ್ ಟು ಫಾರ್ಮ್ ಮೆಟಾನೈಟ್ರೋ. ಯಾಕಂದರೆ ಇದೇನಿದೆ ಎಲೆಕ್ಟ್ರಾನ್
ವಿಡ್ರಾಯಿಂಗ್ ಗ್ರೂಪ್ ಇದೆ. ಸೊ ಅದಕ್ಕೆ ನಿಮಗೆ ಮೆಟಾ ಪ್ರಾಡಕ್ಟ್ ಆ್ಯಕ್ಟಿವೇಟ್ ಆಗ್ತದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಲೈಕ್ ದಿಸ್. ಸೊ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಎಲೆಕ್ಟ್ರಾನಿಕ್ ಇಫೆಕ್ಟ್ ಮತ್ತು ಸ್ಟೀರಿಕ್ ಇಫೆಕ್ಟನ್ನು ಯೂಸ್ ಮಾಡಿ ಇದನ್ನು ಅರೇಂಜ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ಇದರ ಒಂದು ರಿಯಾಕ್ಷನ್ ಕೂಡ ನೋಡ್ಕೊಂಡಿರಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗ್ತದೆ. ದೆನ್ ಯೂಸಸ್ ಆಫ್ ಅಲ್ಡಿಹೈಡ್ ಆ್ಯಂಡ್ ಕೀಟೋನ್. ಒಂದು ಸಾರಿ ವಾಟ್ ಈಸ್ ಫಾರ್ಮ್ಯಾಲಿನ್ ಅಂತ ಕೇಳಿದ್ದಿದೆ. 40% ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಫಾರ್ಮಾಲ್ಡಿಹೈಡ್ ಇಸ್ ನೋನ್ ಆಸ್ ಫಾರ್ಮಲಿನ್ ಅನ್ನೋದು ನೆನಪಿರಲಿ. ಯೂರಿಯಾ ಫಾರ್ಮಾಲ್ಡಿಹೈಡ್ ಗ್ಲೂಸ್ ಇರ್ಬೋದು ಅಥವಾ ಅದರ್ ಪಾಲಿಮರಿಕ್ ಪ್ರಾಡಕ್ಟನ್ನು ನಾವು ಇದರಿಂದ ಪ್ರಿಪೇರ್ ಮಾಡ್ಬೋದು. ಎಸ್ಟಾಲ್ಡಿಹೈಡ್ ಈಸ್ ಪ್ರೈಮರ್ಲಿ ಯೂಸ್ಡ್ ಆಸ್ ಅ ಸ್ಟಾರ್ಟಿಂಗ್ ಮಟೀರಿಯಲ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎಸ್ಟಿಕ್ ಆಸಿಡ್, ಇಥೈಲ್ ಎಸ್ಟೇಟ್, ವಿನೈಲ್ ಎಸ್ಟೇಟ್, ಪಾಲಿಮರ್ಸ್ ಆ್ಯಂಡ್ ಡ್ರಗ್ಸ್ ಅನ್ನೋದು ನೆನಪಿರಲಿ. ಬೆನ್ಸಾಲ್ಡಿಹೈಡ್ ಈಸ್ ಯೂಸ್ಡ್ ಇನ್ ಅ ಪರ್ಫ್ಯೂಮ್ ಇಂಡಸ್ಟ್ರಿ ಅನ್ನೋದು ನೆನಪಿರಲಿ. ಸೊ ಮೆನಿ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ವೆಲ್ ನೋನ್ ಫಾರ್ ದೇರ್ ಓಡರ್ಸ್ ಆ್ಯಂಡ್ ಫ್ಲೇವರ್ಸ್ ಅನ್ನೋದು ನೆನಪಿರಲಿ. ಇದು ಅಲ್ಡಿಹೈಡ್ ಕೀಟೋನ್ಸ್ ಬಗ್ಗೆ, ಅಲ್ಡಿಹೈಡ್ಸ್ ಬಗ್ಗೆ. ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ನಮಗೆ ಗೊತ್ತಿರೋ ಹಾಗೆ ಈ ವರ್ಷ ಒಂದು 5 ಮಾರ್ಕ್ಸ್ ಸಪ್ರೇಟ್ ಕ್ವಶನನ್ನು ಕೇಳ್ತಾರೆ. ಭಾಳ ಸಿಂಪಲ್, ಒಂದು 3ರಿಂದ 4 ಪೇಜ್ ಇದೆ. ಇದರಿಂದನ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಜನರಲಿ 3+2 ಕೇಳ್ಬೋದು, ಇಲ್ಲ 2+2+1 ಅಂತಲೂ ಕೇಳ್ಬೋದು. ಸೊ ನಾಮನ್ಕ್ಲೇಚರಲ್ಲಿ ರಿಮೆಂಬರ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಇವಿಷ್ಟು ನಾಮನ್ಕ್ಲೇಚರ್ನ ಪರ್ಫೆಕ್ಟ್ ಮಾಡಿ 1 ಮಾರ್ಕ್ಸ್ಗೆ 99% ಈ ವರ್ಷ ಕೇಳಬಹುದು. ಯಾಕಂದರೆ ಇದ್ರ ಮೇಲೆ 5 ಮಾರ್ಕ್ಸ್ನ ಅಸೈನ್ ಮಾಡಿದಾಗ ಇದರಲ್ಲಿ 1 ಮಾರ್ಕ್ಸನ್ನು ಕವರ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರ್ತದೆ, ಗೊತ್ತಿರಲಿ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ದೆನ್ ಸ್ಟ್ರಕ್ಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂತ ಏನು ಇಂಪಾರ್ಟೆಂಟ್ ಇಲ್ಲ. ಮೆಥಡ್ಸ್ ಆಫ್ ಪ್ರಿಪರೇಷನ್ದೊಳಗೆ ಇಂಪಾರ್ಟೆಂಟ್ ಅಂದರೆ ಇದನ್ನು ಆಲ್ರೆಡಿ ನಾವು ಹಿಂದಿನ ಚಾಪ್ಟರ್ಸ್ಗಳಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಸೊ ಅಲ್ಡಿಹೈಡ್ ಆಲ್ಕೋಹಾಲ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಅಲ್ಕಲೈನ್ KMnO4 ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ಇಲ್ಲ ಅಂತಂದರೆ CrO3 in H2SO4 ಆಲ್ಸೋ ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅದನ್ನು ಇವರಿಗೂ ಕೇಳಿಲ್ಲ, ಇಂಪಾರ್ಟೆಂಟು. ಬಟ್ ಇದನ್ನು ಕೇಳ್ಬೋದು. ಅಲ್ಕೈಲ್ ಬೆನ್ಸಿನ್, ಇಲ್ಲಿ ನೋಡಿ, ವಾಟ್ ಎವರ್ ದ ಸೈಡ್ ಚೈನ್ ಪ್ರೆಸೆಂಟ್ ಆಲ್ ದೋಸ್ ವಿಲ್ ಕನ್ವರ್ಟೆಡ್ ಇಂಟು COOH. ಫಸ್ಟು ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತದೆ, ಅಂದರೆ ಬೆಂಜೋಯಿಕ್ ಆಸಿಡ್ ಆಗ್ತದೆ. ಸೊ ಬೆಂಜೋಯೇಟ್ ಅಂತ ಕರಿತೀವಿ ನಾವು. ಅದಾದಮೇಲೆ ಬೆಂಜೋಯಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಫಾರ್ಮ್ ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್. ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದಂತ ನೋಡಿ, ಅಲ್ಕಲೈನ್ KMnO4 ಅಂತ ಏನು ಕರಿತೀವಿ ನಾವು, KOH. ಫ್ರಮ್ ನೈಟ್ರೈಲ್ಸ್ ಆ್ಯಂಡ್ ಅಮೈನ್ಸ್, ಇವೆಲ್ಲ ರಿಯಾಕ್ಷನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ಒಂದು ಪಾಯಿಂಟ್ ಬಹಳ ಕಾಮನ್ ಆಗಿ ನಿಮಗೆ ಕಾಣಿಸ್ತದೆ. ಒಂದು ಏನಂತಂದರೆ ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ ಇಸ್ ವೆರಿ ಕಾಮನ್ ಇನ್ ಮೋಸ್ಟ್ ಆಫ್ ದೀಸ್ ಕೇಸಸ್. ಫಾರ್ ಎಕ್ಸಾಂಪಲ್ ನೋಡಿ, ಸಯನೈಡ್ ಇದೆ, ಹೈಡ್ರಾಲಿಸಿಸ್ ಆಗ್ತದೆ, ಫಸ್ಟ್ ಅಮೈಡ್ ಫಾರ್ಮ್ ಆಗ್ತದೆ, ಆನ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್. ಎರಡೂ ಕೇಸಲ್ಲಿ, ಎರಡೂ ಸ್ಟೆಪ್ಪಲ್ಲಿ ಇರುವಂಥ ರಿಯಾಕ್ಷನ್ ಏನು, ಹೈಡ್ರಾಲಿಸಿಸ್. ಒನ್ಸ್ ಅಗೇನ್ ಅಂದರೆ ಆಸಿಡ್ ಆರ್ ಬೇಸನ್ನು ಯೂಸ್ ಮಾಡಿ ಇನ್ ವಾಟರ್ ಆ್ಯಸ್ ಅ ಕೆಟಾಲಿಸ್ಟ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ್ಯಾಟ್. ಇಲ್ಲಿ ನೋಡಿ, ಅಮೈಡ್ಸ್ ಆನ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಇಥನೋಯಿಕ್ ಆಸಿಡ್, ಬೆನ್ಸಮೈಡ್ ಆನ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಬೆಂಜೋಯಿಕ್ ಆಸಿಡ್. ಸೊ ಸಿಮಿಲರ್ ರಿಯಾಕ್ಷನ್ ಇದರಲ್ಲೂ ಕೂಡ. ಇದು ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಕೇಳ್ತಾರೆ. ಈ ರಿಯಾಕ್ಷನ್ ಅಷ್ಟೇನು 2 ಮಾರ್ಕ್ಸ್ ಕೂಡ ಕೇಳಿದ್ದಿದೆ, ಬಹಳ ಇಂಪಾರ್ಟೆಂಟು. ಇದರಲ್ಲಿ ಬಹಳ ಸಿಂಪಲ್, ಡ್ರೈ ಐಸ್ ಅಂತ ಏನು ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್. ಸೊ RMgX ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟು ಫಾರ್ಮ್ ಅ ಇಂಟರ್ಮೀಡಿಯೇಟ್ ವಿಚ್ ಆನ್ ಹೈಡ್ರಾಲಿಸಿಸ್ ಗಿವ್ ರೈಸ್ ಟು RCOH. ಒನ್ಸ್ ಅಗೇನ್ ಬಂತು ಇಲ್ಲಿ ಏನು, ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ 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 ಇಸ್ ಅ ಕಾಮನ್ ಒನ್ ರಿಯಾಕ್ಷನ್, ರಿಮೆಂಬರ್. ಅದಾದಮೇಲೆ ಇಲ್ಲೂ ಕೂಡ ಭಾಳ ಸಿಂಪಲ್ ನೋಡಿ, RCOCl. ಒನ್ಸ್ ಅಗೇನ್ ಯು ಕ್ಯಾನ್ ಸಿ ವೆನ್ ಹೈಡ್ರೋಲೈಸ್ಡ್ ವಿತ್ ವಾಟರ್, ಹೈಡ್ರೋಲಿಸಿಸ್ ಫಾರ್ಮಿಂಗ್ RCOH. ಒನ್ಸ್ ಅಗೇನ್ ಮೋರ್ ರೆಡಿಲಿ ಹೈಡ್ರೋಲೈಸ್ಡ್ ಇನ್ ಎಕ್ವಿಯಸ್ ಬೇಸ್, ಅಂದರೆ ಬೇಸಿಕ್ ಹೈಡ್ರಾಲಿಸಿಸ್ ಆದರೂ ಫಾರ್ಮ್ ಮಾಡಿದ್ರು, ಮತ್ತು RCOO ಮೈನಸ್ ಒನ್ಸ್ ಅಗೇನ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ RCOH. ಬೆಂಜೋಯಿಕ್ ಆನ್ಹೈಡ್ರೈಡ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಬೆಂಜೋಯಿಕ್ ಆಸಿಡ್. ಬೆಂಜೋಯಿಕ್ ಇಥನೋಯಿಕ್ ಆನ್ಹೈಡ್ರೈಡ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಬೆಂಜೋಯಿಕ್ ಆಸಿಡ್ ಆ್ಯಂಡ್ ಇಥನೋಯಿಕ್ ಆಸಿಡ್. ಅಂದರೆ ಕಾಮನ್ ಪಾಯಿಂಟ್ ಯಾವುದು ಇದ್ರೊಳಗೆ ಅಂತಂದರೆ ಹೈಡ್ರಾಲಿಸಿಸ್, ರಿಮೆಂಬರ್ ದ್ಯಾಟ್. ಎಸ್ಟರ್ಸ್ ನೋಡಿ, ಮತ್ತು ಅದೇ ಬಂತು, ಆಸಿಡ್ ಹೈಡ್ರಾಲಿಸಿಸ್ ಆಫ್ ಎಸ್ಟರ್ಸ್ ಗಿವ್ಸ್ ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇಥೈಲ್ ಬೆಂಜೋಯೇಟ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಬೆಂಜೋಯಿಕ್ ಆಸಿಡ್, ರೈಟ್. ಬೆಂಜೋಯಿಕ್ ಆಸಿಡ್ ವೆರಿ ಸಿಂಪಲ್, COOH. ಇದನ್ನು ಬ್ರೇಕ್ ಮಾಡಿದ್ರೆ ಆಯಿತು, ಇಲ್ಲಿ OH, ಇಲ್ಲಿ ಮತ್ತು H ಅನ್ನು ಆ್ಯಡ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ C2H4OH ಆಸ್ ಅ ಬೈ ಪ್ರಾಡಕ್ಟ್. ಇಥೈಲ್ ಬಿಟನೋಯೇಟ್ ಮತ್ತು ಹೈಡ್ರಾಲಿಸಿಸ್, ಬೇಸಿಕ್ ಹೈಡ್ರಾಲಿಸಿಸ್ ಮಾಡಿದಾಗ ಏನು ಬರ್ತದೆ ಇಲ್ಲಿ, ಸೊ COOನೇ ಬರ್ತದೆ. ದೆನ್ ಒನ್ಸ್ ಅಗೇನ್ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಬ್ಯೂಟನೋಯಿಕ್ ಆಸಿಡ್ ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ಇವು 6 ಪ್ರಿಪರೇಷನ್ದೊಳಗೆ ಒಂದು 5 ಪ್ರಿಪರೇಷನ್ ಆದರೂ ನಿಮಗೆ ಹೈಡ್ರಾಲಿಸಿಸ್ಸೇ ಇದೆ. ಸೊ ವೆರಿ ಈಸಿ ಟು ರಿಮೆಂಬರ್. ಇವೆಲ್ಲ ಒಂದು ಕಡೆ ಬರ್ಕೊಂಡು ನೀವು ಹೈಡ್ರಾಲಿಸಿಸ್ ಬರೀತಾ ಹೋದ್ರಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇದರೊಳಗೆ ಒಂದನ್ನು ಕೇಳಬಹುದು, 2 ಮಾರ್ಕ್ಸ್ಗೆ ಚಾನ್ಸಸ್ ಆರ್ ದೇರ್, ರಿಮೆಂಬರ್. ಅದಾದಮೇಲೆ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ದೊಳಗೆ, ಇಲ್ಲಿ ಆಸಿಡಿಕ್ ನೇಚರ್ ನಮಗೆ 1 ಮಾರ್ಕ್ಸನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಫಿಸಿಕಲ್ ಪ್ರಾಪರ್ಟೀಸ್ದೊಳಗೆ ನಮ್ಗೆ ಗೊತ್ತಿರೋ ಹಾಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಅಂದಾಗ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್, ಇಟ್ ಈಸ್ ಹ್ಯಾವಿಂಗ್ ಎಕ್ಸ್ಟೆನ್ಸಿವ್ ಅಸೋಸಿಯೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಥ್ರೂ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ. ಅದಕ್ಕಾಗಿ ದೆರ್ ಇಸ್ ಅ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ ದಿಸ್, ಮೋರ್ ಮೆಲ್ಟಿಂಗ್ ಪಾಯಿಂಟ್ ಫಾರ್ ದಿಸ್. ಇವೆಲ್ಲ ಕಾಮನ್ ಪಾಯಿಂಟ್, ಇವೆಲ್ಲ ಕರೆಕ್ಟಾಗಿ ಒಂದ್ಸಲ ಓದ್ಕೊಂಡು ಬಿಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ OH ಗ್ರೂಪ್, ಅಂದರೆ ಇಲ್ಲಿ ಅಸಿಡಿಕ್ ನೇಚರ್ನ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಸೋಡಿಯಂ ಜೊತೆ ರಿಯಾಕ್ಟ್ ಆಗ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತದೆ, ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗ್ತದೆ. ಬಿಕಾಸ್ ಆಲ್ ದಿಸ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್
ವೆರಿ ಗುಡ್ ಆಸಿಡಿಕ್ ಇನ್ ನೇಚರ್. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಪಿ ಕೆ ಎ ಏನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಸ್ಮಾಲರ್ ದ ಪಿ ಕೆ ಎ ಸ್ಟ್ರಾಂಗರ್ ಇಸ್ ದ ಆ್ಯಸಿಡ್ ಅನ್ನೋದು ಇಂಪಾರ್ಟೆಂಟ್. ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಪಿ ಕೆ ವ್ಯಾಲ್ಯೂ ಕೊಟ್ಬಿಟ್ಟು ಕೇಳ್ಬೋದು ನಿಮಗೆ. ಸೊ ಅದಾದಮೇಲೆ ಇಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಆನ್ ದ ಅಸಿಡಿಟಿ ಆಫ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಇಷ್ಟ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ EWG ಇತ್ತಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾದರೂ ಇತ್ತಂದರೆ, ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ದ ಆ್ಯಸಿಡಿಟಿ, ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಡಿಕ್ರೀಸಸ್ ದ ಆ್ಯಸಿಡಿಟಿ ಅನ್ನೋದು ನೆನಪಿರಲಿ. ಸೊ ವೈ ಅಂತ ಕೇಳಿದರೆ ಇದನ್ನು ಬರೀಬೇಕು, ಡಿಸ್ಟೆಬಿಲೈಸಿಂಗ್ ದಿ ಕಾಂಜುಗೇಟ್ ಬೇಸ್ ಆ್ಯಂಡ್ ಇಟ್ ಈಸ್ ಅ ಸ್ಟೆಬಿಲೈಸೇಷನ್ ಆಫ್ ಕಾಂಜುಗೇಟ್ ಬೇಸ್, ಸ್ಟೆಬಿಲೈಸಿಂಗ್ ದಿ ಕಾಂಜುಗೇಟ್ ಬೇಸ್ ಥ್ರೂ ಡಿಲೋಕಲೈಸೇಷನ್ ಆಫ್ ದ ನೆಗೆಟಿವ್ ಚಾರ್ಜ್ ಬೈ ಇಂಡಕ್ಟಿವ್ ಆರ್ ರೆಸೊನೆನ್ಸ್ ಎಫೆಕ್ಟ್ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ನೋಡ್ಬೋದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಿದೆ ಸ್ಟೆಬಿಲೈಸ್ ದಿ ಕಾರ್ಬಾಕ್ಸಿಲೇಟ್ ಆನಿಯಾನ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಏನಿದೆ ಡಿಸ್ಟೆಬಿಲೈಸ್ ದಿ ಕಾರ್ಬಾಕ್ಸಿಲೇಟ್ ಆನಿಯಾನ್. ಹೆನ್ಸ್ ಇಟ್ ಈಸ್ ಇನ್ಕ್ರೀಸಸ್ ದ ಆಸಿಡಿಕ್ ನೇಚರ್, ಇಟ್ ವಿಲ್ ಡಿಕ್ರೀಸಸ್ ದ ಆಸಿಡಿಕ್ ನೇಚರ್. ರಿಮೆಂಬರ್ ದಟ್ ಪಾರ್ಟ್. ಅದಾದಮೇಲೆ ಇಫೆಕ್ಟ್ ಆಫ್ ದೀಸ್ ಗ್ರೂಪ್ಸ್ ಅಂತ ಏನಿದೆ ನೋಡಿ, ಇಫೆಕ್ಟ್ ಆಫ್ ದೀಸ್ ಗ್ರೂಪ್ಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಪ್ಲಸ್ ಆ ಇಫೆಕ್ಟ್ ಆಫ್ ದೀಸ್ ಗ್ರೂಪ್, ಯು ಕ್ಯಾನ್ ಸಿ ದ್ಯಾಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಒಂದಷ್ಟು ಪಾರ್ಟ್ ಏನು ಕೊಟ್ಟಿದ್ದಾರೆ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಯಾವ್ದು ಬೇಕಾದರೂ ಕೇಳ್ಬೋದು. ಬಟ್ ಇಂಪಾರ್ಟೆಂಟ್ ಅಂದರೆ ಈ ರೀತಿ ಕೊಟ್ಟುಬಿಟ್ಟು ಕೇಳೋವಂಥ ಚಾನ್ಸಸ್ ಇರ್ತದೆ. ಅಂದರೆ 4-methox benzoic acid, 4-nitro benzoic acid ಕೊಟ್ಬಿಟ್ಟು ವಿಚ್ ಈಸ್ ಸ್ಟ್ರಾಂಗರ್ ಆ್ಯಸಿಡ್, ಅರೇಂಜ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಆಸಿಡಿಕ್ ನೇಚರ್, ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಸಿಡಿಕ್ ನೇಚರ್ ಅಂತೇಳಿ ಕೇಳ್ಬೋದು. ದೆನ್ ಆಸಿಡಿಕ್ ಆ್ಯನ್ಹೈಡ್ರೈಡ್ ಅಂತಂದರೆ ಇಲ್ಲಿ ಡಿಹೈಡ್ರೇಷನ್ ಆಗ್ತದೆ. ಡಿಹೈಡ್ರೇಟಿಂಗ್ ಏಜೆಂಟ್ ನೋಡಿ H2SO4 ಅಥವಾ P2O5 ಅನ್ನು ಯೂಸ್ ಮಾಡ್ಬೋದು. ಇದನ್ನು ಕೂಡ ಕೇಳ್ಬೋದು. 1 ಮಾರ್ಕ್ಸ್ಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಟೈಪ್ ಆಫ್ ಕ್ವಶನನ್ನು ಇಲ್ಲಿ ಫ್ರೇಮ್ ಮಾಡ್ಬೋದು. ಈಸ್ಟ್ರಿಫಿಕೇಷನ್ ಭಾಳ ಇಂಪಾರ್ಟೆಂಟು 2 ಮಾರ್ಕ್ಸಿಗೆ. ಈಸ್ಟ್ರಿಫಿಕೇಷನ್ ರಿಯಾಕ್ಷನ್ ನೋಡಿ, alcohols or phenols when it undergo reaction with carboxylic acid, you are going to get RCOR dash. Here constant H2SO4 or HCl act as a catalyst ಅನ್ನೋದು ನೆನಪಿರಲಿ. ಆ್ಯಂಡ್ ರಿಯಾಕ್ಷನ್ ವಿತ್ PCl5, PCl3, SOCl2 ನೋಡಿ. ಸೊ PCl5 ಬಂದರೆ RCOCl ಬರ್ತದೆ. ಸೊ ಇದು ಇಂಪಾರ್ಟೆಂಟ್ ಅಂದರೆ SO2 ಆ್ಯಂಡ್ HCl is going to form. So thionyl chloride preferred because the other two products are gaseous and escapes the reaction mixture. ಅಂದರೆ ಇವೆರಡೂ ಕೂಡ gaseous ಫಾರ್ಮಲ್ಲೇ ಇರ್ತದೆ, ಇದು ಮಾತ್ರ ಸಾಲಿಡ್ ಲಿಕ್ವಿಡ್ ಫಾರ್ಮ್ದಲ್ಲಿ ಇರೋದಕ್ಕೆ ಯು ಕ್ಯಾನ್ ಈಸಿಲಿ ಸಪ್ರೇಟ್ ಇಟ್ ಔಟ್. ಇಂಪಾರ್ಟೆಂಟ್ ಇಸ್ ರಿಯಾಕ್ಷನ್ ವಿತ್ ಅಮೋನಿಯಾ, ವೆರಿ ಇಂಪಾರ್ಟೆಂಟ್. ಸೊ ಅಮೋನಿಯಾ ಟುಗೆ ಅಮೋನಿಯಂ ಸಾಲ್ಟ್ ಬರ್ತದೆ ಫಸ್ಟ್ ಈ ರೀತಿ, ವಿಚ್ ಫರ್ದರ್ ಹೀಟಿಂಗ್ ಟು ಹೈ ಟೆಂಪ್ರೇಚರ್ ಗಿವ್ ಅಮೈಡ್ಸ್. ಭಾಳ ಸಾರಿ ಕೇಳಿದ್ದಿದೆ ಈ ಕ್ವಶನನ್ನು. ಬೆಂಜೋಯಿಕ್ ಆಸಿಡ್ ರಿಯಾಕ್ಟ್ ವಿತ್ ಅಮೋನಿಯಂ ಬೆಂಜೋಯಿಡ್ ಫಾರ್ಮ್ ಆಗ್ತದೆ, ಆನ್ ಹೀಟಿಂಗ್ ಬೆಂಜಮೈಡ್ ಫಾರ್ಮ್ ಆಗ್ತದೆ ಅನ್ನೋದು ನೆನಪಿರಲಿ. ಸೊ ಲೈಕ್ ದಟ್ ಅಸಿಟಿಕ್ ಆಸಿಡ್ ಫಾರ್ಮಿಂಗ್ ಎಸಿಟಮೈಡ್ ಅನ್ನೋದು ನೆನಪಿರಲಿ. ಅದೇ ರೀತಿ ಇದು ಥ್ಯಾಲಿಕ್ ಆಸಿಡ್ ಇಸ್ ಫಾರ್ಮಿಂಗ್ ಥ್ಯಾಲಮೈಡ್ ಅನ್ನೋ ರಿಯಾಕ್ಷನನ್ನು ಕೂಡ ನೆನಪಿಟ್ಕೊಳ್ಳಿ. 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್. 70 ಔಟ್ ಆಫ್ 70 ಸ್ಕೋರ್ ಮಾಡುವಂತಹ ಸ್ಟೂಡೆಂಟಿಗೆ ಭಾಳ ಇಂಪಾರ್ಟೆಂಟ್. ಇವೆಲ್ಲ ರಿಯಾಕ್ಷನ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ದೆರ್ ಇಸ್ ನೋ ಅದರ್ ವೇ. ಅದಾದಮೇಲೆ ರಿಡಕ್ಷನ್ ಇದನ್ನು ಕೂಡ 1 ಮಾರ್ಕ್ಸ್ ಕೇಳಿದ್ದಿದೆ. RCOH ಇಂದ RCS2OH ಅಂತ ಕೊಟ್ಟು ಇಲ್ಲಿ ಐಡೆಂಟಿಫೈ ದ ರಿಡ್ಯೂಸಿಂಗ್ ಏಜೆಂಟ್ ಅಂತ ಕೊಡ್ತಾರೆ. ಸೊ LiLithium ಅಂದರೆ ಈಥರ್ ಆರ್ B2H6 ಅನ್ನು ನಾವು ಯೂಸ್ ಮಾಡ್ಬೋದು ಡೈಬೋರಿಯನ್ನ. ಡಿಕಾರ್ಬಾಕ್ಸಿಲೇಷನಲ್ಲಿ ದೇ ಕ್ಯಾನ್ ಆಸ್ಕ್ ಸೋಡಾ ಲೈಮ್ ಫಾರ್ಮುಲಾ ಏನಂತ ಕೇಳ್ಬೋದು. NaOH ಆ್ಯಂಡ್ CaO ಇನ್ ದ ರೇಷಿಯೋ 3:1 ಅಂತ ಬರೀಬೇಕಾಗ್ತದೆ. ಈ ಸೋಡಾ ಲೈಮ್ ಇದ್ದಾಗ ಏನಾಗ್ತದೆ, ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕನ್ವರ್ಟೆಡ್ ಇಂಟು RH ಅಂತಂದರೆ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇನ್ನೊಂದು ರಿಯಾಕ್ಷನ್ ಇದೆ ಇಲ್ಲಿ, ಕೋಲ್ಸ್ ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಅದನ್ನು ನಾವು ಲಾಸ್ಟ್ ಇಯರ್ ಕಲ್ತಿರೋದಕ್ಕೆ ಈ ವರ್ಷ ಕೇಳೋ ಅಂಥ ಚಾನ್ಸಸ್ ಇಲ್ಲ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ HVZ ರಿಯಾಕ್ಷನ್, ಹೆಲ್-ವೊಲಾರ್ಡ್-ಝೆನ್ಸ್ಕೈ ರಿಯಾಕ್ಷನ್. 99.99% ನನ್ನ ಒಂದು ಪಾಸಿಬಿಲಿಟಿ, ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಈ ವರ್ಷ ಕೇಳಲೇಬೇಕು. HVZ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ R ಬದಲಿಗೆ ನೀವು ಏನಾದರೂ H ಬರೆದ್ರೆ ಅಸಿಟಿಕ್ ಆಸಿಡ್ ರಿಯಾಕ್ಷನ್ ಆಗ್ತದೆ, ಏನಾದರೂ ಈ CS3 ಬರೆದ್ರೆ ಸೊ ಪ್ರೊಪನೋಯಿಕ್ ಆಸಿಡ್ ರಿಯಾಕ್ಷನ್ ಆಗ್ತದೆ. ಸೊ ಆ ರೀತಿ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೆಡ್ ಫಾಸ್ಫರಸ್ ಆ್ಯಂಡ್ ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅಂದರೆ ಹೈಡ್ರಾಲಿಸಿಸ್ ಗಿವ್ ರೈಸ್ ಟು ಸೊ ದಿಸ್ ಅಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋದು ನೆನಪಿರಲಿ. ದೆನ್ ರಿಂಗ್ ಸಬ್ಸ್ಟಿಟ್ಯೂಷನ್ 2 ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಒಂದು ದಿಸ್ ಕಾನ್ಸಂಟ್ರೇಟ್ HNO3 ಎಷ್ಟು ಇದೆ ಅಂದರೆ ನೈಟ್ರೇಷನ್ ಅಂಡರ್ಗೋ ಮೆಟಾನೈಟ್ರೋ ಬೆಂಜೋಯಿಕ್ ಆಸಿಡ್, ಬ್ರೋಮಿನೇಷನ್ ಅಂಡರ್ಗೋ ಮೆಟಾಬ್ರೋಮೋ ಬೆಂಜೋಯಿಕ್ ಆಸಿಡ್. ಇಂಪಾರ್ಟೆಂಟ್ ಅಂದರೆ ಬೆಂಜೋಯಿಕ್ ಆಸಿಡ್ ಡು ನಾಟ್ ಅಂಡರ್ಗೋ ಫಿಡಲ್ ಕ್ರಾಪ್ಸ್ ರಿಯಾಕ್ಷನ್ ಬಿಕಾಸ್ ಆಫ್ ದ ಕಾರ್ಬಾಕ್ಸಿಲಿಕ್ ಗ್ರೂಪ್ ಡಿಆಕ್ಟಿವೇಟಿಂಗ್ ದ ಕೆಟಾಲಿಸ್ಟ್ ದ ಅಲ್ಯೂಮಿನಿಯಂ ಕ್ಲೋರೈಡ್ ಗೆಟ್ ಬಾಂಡೆಡ್ ಟು ದ ಕಾರ್ಬಾಕ್ಸಿಲಿಕ್ ಗ್ರೂಪ್. ಅಂದರೆ ಕಾರ್ಬಾಕ್ಸಿಲಿಕ್ ಆಸಿಡಿಕ್ ಗ್ರೂಪ್ ಇರೋದಕ್ಕೆ
So that will combined with the aluminum chloride Lewis acid here. Because of that reason it will not undergo Friedel-Crafts reaction ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸ್ಟ್ರಾಂಗರ್ ಆ್ಯಸಿಡ್ ಸ್ಟ್ರಾಂಗರ್ ಬೇಸಿಗೆ ಒಂದಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಇದನ್ನು ಕೂಡ ಆನ್ಸರ್ನ ನೋಡಿಟ್ಕೊಂಡಿರಿ. ಆ್ಯಂಡ್ ಯೂಸಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದೊಳಗೆ ಅಂಥ ಯೂಸಸ್ ಏನು ಕೇಳೋದಿಲ್ಲ, ಬಟ್ ಗೊತ್ತಿರಲಿ. ಇಥನೋಯಿಕ್ ಆ್ಯಸಿಡ್ ಇಸ್ ಯೂಸ್ ಎಸ್ ಸಾಲ್ವೆಂಟ್ ವಿನ್ ವಿನೆಗರ್ ಇನ್ ದ ಇಂಡಸ್ಟ್ರಿ. ಹೆಕ್ಸೇನ್ ಡಯೋಯಿಕ್ ಆ್ಯಸಿಡ್ ಯೂಸ್ಡ್ ಎಸ್ ಅ ಮ್ಯಾನುಫ್ಯಾಕ್ಚರ್ ಆಫ್ ನೈಲಾನ್ 6. Esters of benzoic acid is used as a perfume industry. Sodium benzoate is used as a food preservative. ಈ ಒಂದಷ್ಟು ಪಾಯಿಂಟ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ಹೈಯರ್ ಫ್ಯಾಟಿ ಆಸಿಡ್ಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್. ಸೊ ದಿಸ್ ಕಂಪ್ಲೀಟ್ಸ್ ಅಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಚಾಪ್ಟರ್. ಸೊ ನಿಮಗೆ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇದರೊಟ್ಟಿಗೆ ನನ್ನ ಒಂದು ಸಿರೀಸ್ ರೀಡ್ NCERT ಅಲಾಂಗ್ ವಿತ್ ಮೀ ಕಂಪ್ಲೀಟಾಗಿ ಮುಗಿದಾಗಾಯಿತು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಹೊಸ ಹೊಸ ಸಿರೀಸನ್ನು ನಾನು ತೊಗೊಂಡು ಬರ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಯಾವಾಗಲೂ ಇರಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.